ಹಲೋ ವೀಕ್ಷಕರೇ, ನಮಸ್ತೆ. ನಾನು ಇವತ್ತು ಫುಡ್ ಆ್ಯಸ್ ಎ ಮೆಡಿಷನ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಫುಡ್ಡು ನಮಗೆ ಮೆಡಿಷನ್ ಥರ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂದರೆ, ನಾವು ಕೆಲವು ಆಹಾರಗಳನ್ನು ತಿನ್ನೋದ್ರಿಂದ ನಮಗೆ ಯಾವುದೇ ಒಂದು ರೋಗಗಳು ಬರದಂತೆ ತಡೆಗಟ್ಟುತ್ತೆ. ಅದು ನಮ್ಮ ಆಹಾರ ತಿನ್ನೋದು ಯಾವ ರೀತಿ ಇರಬೇಕಂತ ಅಂದರೆ, ನಾವು ಅತಿ ಹೆಚ್ಚು ತಿನ್ನಬಾರ್ದು. ಅತಿ ಹೆಚ್ಚು ತಿನ್ನೋದ್ರಿಂದನೂ ನಮಗೆ ಕೆಲವೊಂದು ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಅತಿ ಕಡಿಮೆ ತಿನ್ನೋದ್ರಿಂದನೂ ನಮಗೆ ಎಷ್ಟೋ ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ನಾವು ತಿನ್ನೋ ಆಹಾರ ಯಾವ ಥರ ಇರಬೇಕಂತ ಅಂದರೆ, ನಮ್ಮ ಸಮತೋಲನತೆ ಇರಬೇಕು. ನಾವು ತಿನ್ನೋ ಒಂದು ಆಹಾರದಲ್ಲಿ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಲೆಟ್ ಫುಡ್ ಬಿ ದ ಮೆಡಿಷನ್ ಆ್ಯಂಡ್ ಮೆಡಿಷನ್ ಬಿ ದ ಫುಡ್. ನಾವು ತಿನ್ನೋ ಒಂದು ಆಹಾರದಿಂದ ಎಷ್ಟೋ ರೋಗಗಳಿಂದ ತಡೆಗಟ್ಬೋದು. ಬಟ್ ಅದೇ ನಾವು ತಿನ್ನೋ ಆಹಾರದಲ್ಲಿ ಕುಂದುಕೊರತೆ ಇದ್ದರೆ ನಮಗೆ ಎಷ್ಟೋ ರೋಗಗಳು ಬಂದು ಅದಕ್ಕೋಸ್ಕರ ನಾವು ಮೆಡಿಷನ್ ತೊಗೊಳ್ಳೋ ಅಂಥದ್ದಾಗುತ್ತೆ. ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಬರ್ಲಿಕ್ಕೆ ಕಾರಣ ಏನು? ನಾವು ಕರೆಕ್ಟ್ ಟೈಮಿಗೆ ಊಟ ತಿಂಡಿ ತಿಂದಲೇ ಇರ್ಬೋದು, ತಿನ್ನೋ ಜಂಕ್ ಫುಡ್ಸ್ ಆಗಿರ್ಬೋದು, ಈ ರೀತಿ. ಸೊ ನಾವು ತಿನ್ನೋ ಫುಡ್ಡು ಹೇಗಿರಬೇಕಂತ ಅಂದರೆ, ಈಗ ಒಂದು ಸ್ವಲ್ಪ ಪಿಕ್ಚರಲ್ಲಿ ಡಿಸ್ಪ್ಲೇ ಆಗ್ತಿದೆ, ತುಂಬ ತರಕಾರಿ, ಹಣ್ಣು, ಈ ಥರದ್ದೆಲ್ಲ ತೋರಿಸ್ತಾ ಇದ್ದೀವಿ. ಸೊ ಈ ಥರ ಆಹಾರಗಳನ್ನು ತೊಗೊಳೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ನಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಅತಿ ಹೆಚ್ಚು ಹೊರಗಡೆ ಫುಡ್ಡಿಗೆ ನಾವು ಡಿಪೆಂಡ್ ಆಗಿದ್ದೀವಿ. ಯಾವ ಥರ ಫುಡ್ ತಿಂತೀವಿ ಅಂತ ಅಂದರೆ, ಇವಾಗ ಒಂದು ಫೋಟೋ ಕಾಣ್ತಾ ಇದೆ ನಿಮಗೆ. ಇದರಲ್ಲಿ ಏನೇನಿದೆ ಅಂತ ಅಂದರೆ, ಫ್ರೈಸು, ಪೊಟೆಟೊ ಫ್ರೈಸ್ ಇದೆ, ಬರ್ಗರ್ ಇದೆ, ಸೊ ಪಾಪ್ಕಾರ್ನ್ ಇದೆ. ಈ ಥರ ಆಹಾರಗಳನ್ನು ನಾವು ದಿನನಿತ್ಯ ಏನಾದರೂ ತಿಂತಾ ಹೋದರೆ ನಮಗೆ ಇದರಿಂದ ಆಗೋ ಪರಿಣಾಮಗಳೇ ಬೇರೆ ಇರುತ್ತೆ. ಇದರಿಂದ ನಮಗೆ ಒಬೆಸಿಟಿ ಆಗ್ಬೋದು, ತೂಕ ಜಾಸ್ತಿ ಆಗ್ಬೋದು, ಮತ್ತು ನಮಗೆ ತುಂಬ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ. ಸೊ ಇದರಿಂದ ನಾವು ತುಂಬ ಏನಾಗುತ್ತೆ, ಈ ಥರ ನಾವು ಫುಡ್ಡನ್ನ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾ ಹೋದರೆ ನಾವು ಜಾಸ್ತಿ ದುಡ್ಡನ್ನು ಹಾಸ್ಪಿಟ್ಲಿಗೆ ಸ್ಪೆಂಡ್ ಮಾಡ್ತಾ ಹೋಗ್ತೀವಿ. ನಾವು ತಿನ್ನೋ ಫುಡ್ ಯಾವ ರೀತಿ ಇರಬೇಕು, ನಮ್ಮ ಅಡುಗೆ ಮನೆಯಲ್ಲಿ ಯಾವ್ಯಾವ ಥರದ ತರಕಾರಿ, ಹಣ್ಣು, ಸೊಪ್ಪು ಇದೆಲ್ಲ ಇರಬೇಕು. ಇವಾಗ ನಿಮಗೆ ಒಂದು ಫೋಟೋದಲ್ಲಿ ಕಾಣ್ತಿದೆ, ಒಂದು ಕಿಚನಲ್ಲಿ ಯಾವ್ಯಾವ ಥರ ಐಟಮ್ಸ್ ಇದೆ, ಏನಿದೆ ಅಂತೇಳಿ. ತರಕಾರಿ, ಸೊಪ್ಪು, ಈ ಥರದ್ದಿದೆ, ಬೇಳೆ, ಕಾಳು, ಈ ಥರದ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ತುಂಬ ಚೆನ್ನಾಗಿದ್ದರೆ ನಾವು ಹೆಲ್ದಿಯಾಗಿರ್ತೀವಿ. ನಾವು ಯಾವುದೇ ರೋಗ ರುಜಿನಗಳು ಬರ್ದಂಗೆ ರೋಗದಿಂದ ತಡೆಗಟ್ಟುತ್ತೆ. ಅದೇ ನಾವು ಚಾಯ್ಸ್ ಮಾಡೋ ಫುಡ್ಡು, ತಿನ್ನೋ ಫುಡ್ಡು ಚೆನ್ನಾಗಿಲ್ಲ ಅಂತ ಅಂದರೆ, ಬರೀ ಪೊಟೆಟೊ ಫ್ರೈಸು ಇದೆಲ್ಲ ತಿನ್ಕೊತ ಹೋದರೆ ನಮ್ಮ ಆರೋಗ್ಯನೂ ಹಾಳಾಗ್ತಾ ಹೋಗ್ತಾ ಇರುತ್ತೆ ದಿನಕ್ಕೆ. ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ, ನಾವು ಯಾವ ಥರ ಫುಡ್ ತಿನ್ನಬೇಕು ಅಂತ ಇನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಬಗ್ಗೆನೂ ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ.